ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಜಯನಗರ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮವನ್ನು. ಗುರುಜಿ, ಈಗಾಗಲೇ ನಮಗೆ ಒಂದು ಪ್ರಶ್ನೆಯನ್ನು ಹಾಕಿದ್ರಿ, ಅದಕ್ಕೆ ಉತ್ತರವನ್ನು ತಿಳ್ಕೊಳ್ಳುವಂತಹ ಕುತೂಹಲದಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಈಗ ಉತ್ತರವನ್ನು ಹೇಳ್ತೀರಾ? ಖಂಡಿತ. ನೋಡಿ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಆ ಸ್ನಾನವನ್ನು ಮಾಡೋಕ್ಕೆ ಮೊದಲು ಯಾವತ್ತೂ ತಿಳ್ಕೊಳ್ಳಿ, ಮನೆ ಬಾತ್ರೂಮಲ್ಲಾದರೂ ಸರಿ, ನೀವು ಹೊರಗಡೆ ಆದರೂ ಸರಿ, ಸ್ನಾನವನ್ನು ಮಾಡಬೇಕಾದ್ರೆ ಪೂರ್ವಕ್ಕೆ ನಿಂತ್ಕೋಬೇಕು. ಪೂರ್ವಕ್ಕೆ ನಿಂತ್ಕೊಂಡು ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆ ಬಕೆಟಲ್ಲಿ ಕೈಯಲ್ಲಿ ನೀರನ್ನ ಪೂರ್ತಿ ಹಸ್ತವನ್ನು ಹಾಗಿಟ್ಟು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಸ್ಮರಣೆ ಮಾಡ್ಕೊಂಡು ಕೈ ಎತ್ತಿ ಆ ಚೊಂಬು ನೀರನ್ನು ಹಾಕೋಬೇಕು. ಅರ್ಥ ಆಯ್ತಾ? ಯಾವತ್ತೂ ಆ ಸ್ನಾನನ ಗಂಗೆನ ಯಾಕೆ ನಿಲ್ಲಿಸ್ಕೋಬೇಕು ಅಂದರೆ, ಎಲ್ಲೇ ಸ್ನಾನ ಮಾಡಿದ್ರು ಗಂಗೆ ಅಷ್ಟು ಶ್ರೇಷ್ಠವಾಗಲಿ ಈ ನೀರು. ಆ ನೀರಿನ ಮುಖಾಂತರ ನಾವು ಸ್ನಾನ ಮಾಡಿದ್ರೆ ಪವಿತ್ರವಾಗಿ. ಅದಕ್ಕೆ ಗಂಗೆ ಒಂದು ಸಲ ಸ್ನಾನ ಮಾಡಿ ಮಿಂದು ಮುಳುಗಿದ್ರೆ ಸರ್ವ ದೋಷ ಅಲ್ಲ, ಜನ್ಮ ಜನ್ಮದ ದೋಷ ಪಾಪಕರ್ಮಗಳು ನಶಿಸಿ ಹೋಗುತ್ತೆ. ಬಹಳ ವಿಶೇಷ. ಅದಕ್ಕೋಸ್ಕರ ಆ ಸ್ನಾನವನ್ನು ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ. ನದಿ ಹತ್ರ ಸ್ನಾನ ಮಾಡಬೇಕಾದ್ರೆ ಯಾವತ್ತೂ ತಿಳ್ಕೊಳ್ಳಿ, ಕೈಯನ್ನು ಎರಡೂ ತಲೆಯ ಮೇಲೆ ಜೋಡಿಸಿ ವಿಶೇಷವಾಗಿ ನೀರಲ್ಲಿ ಗಂಡಸರೆಲ್ಲ ನಿಂತ್ಕೋಬೇಕು, ಹೆಂಗಸರೆಲ್ಲ ಕೂತ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಚಕಾಮಾಟ್ಲ ಹಾಕ್ಕೊಂಡು ಹೆಂಗಸರು ಕೂತ್ಕೊಂಡು ಕತ್ತಿನ ಹೊರಭಾಗದಲ್ಲಿ ನೀರನ್ನು ಇಟ್ಕೋಬೇಕು. ಅಕಸ್ಮಾತ್ ಸಣ್ಣ ಪುಟ್ಟದಿದ್ದರೆ ಏನು ಮಾಡೋಕ್ಕಾಗಲ್ಲ, ಹಾಗೆ ನೀರು ಅಕಸ್ಮಾತ್ ಇರಲ್ಲ, ಏನು ಮಾಡ್ತೀರಾ? ಅಯ್ಯೋ ಅಲ್ಲಿ ನೀರು ಹೋದ್ವಿ, ಎಲ್ಲೋ ಸ್ವಲ್ಪ ಇರೋ ನೀರಲ್ಲಿ ಹಿಂಗೆ ಪ್ರೋಕ್ಷಣೆ ಮಾಡ್ಕೋಬೇಕು. ಆದರೂ ಸ್ನಾನ ಮಾಡೋಕೆ ಅದಕ್ಕೆ ಏನು ಮಾಡಿ, ಒಂದು ಬಕೆಟ್ ಗಿಟ್ ತೊಗೊಂಡು ಹೋಗಿ. ನಿಮ್ಗೆ ಅಕಸ್ಮಾತ್ ನೀರಲ್ಲಿ ಕಮ್ಮಿ ಇದ್ದು ಅಂದರೆ, ನದಿಗಳು ದೊಡ್ಡದಾಗಿದ್ದರೆ, ಈಗ ಸ್ವಲ್ಪ ಪ್ರವಾಹ ಜಾಸ್ತಿ ಎಲ್ಲ ಇದೆ, ಹುಷಾರಾಗಿ ಹೋಗಿ ಅಲ್ಲೆಲ್ಲ ಹೋಗ್ಬಿಟ್ಟು ಗುರುಗಳು ಹೇಳೋದು ಸ್ನಾನ ಮಾಡೋಕ್ಕೆ ಅಂತ ಹೋಗಿ ಸ್ನಾನ ಮಾಡಿಕೊಂಡು ಮುಳುಗಿಬಿಟ್ಟಿರ ಎಲ್ಲರೂ ಕೈಗೆ ಭದ್ರವಾಗಿ ಇಟ್ಕೊಂಡು ದಡದ ಹತ್ರ ನಿಂತ್ಕೊಳ್ಳಿ. ಎಲ್ಲ ನೀರೊಳಗೆ ಹೋಗ್ಬಿಡ್ಬೇಡಿ, ಪೂರ್ವಕ್ಕೆ ನಿಂತ್ಕೋಬೇಕು. ನದಿ ಹೀಗೆ ಹರಿತಾ ಇದ್ದಾಗ ನೀವು ಪೂರ್ವಕ್ಕೆ ನಿಂತ್ಕೋಬೇಕು. ಅಕಸ್ಮಾತ್ ಪೂರ್ವ ಈ ಕಡೆ ಆದರೆ ಆ ಕಡೆ ನಿಂತ್ಕೊಂಡು ಈ ಕಡೆ ತಿರ್ಕೋಬೇಕು, ಮೆಟ್ಲ ಕಡೆ. ಅರ್ಥ ಆಯ್ತಾ? ಆ ರೀತಿ ನದಿಯ ಕ್ಷೇತ್ರಗಳಲ್ಲಿ ಯಾವ ಕಾಲಕ್ಕೂ ನದಿಯ ಕ್ಷೇತ್ರ ಅಥವಾ ಕ್ಷೇತ್ರಾಧಿಪತಿಯಲ್ಲಿ ಅಥವಾ ಯಾವುದೋ ಒಂದು ದೇವಸ್ಥಾನ ಕ್ಷೇತ್ರ ಅಥವಾ ಸಮುದ್ರ ತೀರದಲ್ಲಿ ಹೋದಾಗ ಪೂರ್ವಕ್ಕೆ ನಿಂತ್ಕೊಂಡು ಸ್ನಾನ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, 3 ಸಲ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ ಅಂದರೆ ರಕಾರ ತೆಗೆದುಬಿಟ್ರೆ ಓಂ ನಮೋ ನಾ ಹರಿಯಾಯ, ಹರಿ ಇಲ್ದರೆ ಜಗತ್ತೇನು ಅನ್ನೋದೇ ಭಾಳ ಮುಖ್ಯ. ಅದಕ್ಕೋಸ್ಕರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಕಾರವನ್ನು ತೆಗೆದುಬಿಟ್ರೆ ಓಂ ನಾ ಶಿವಾಯ ಅಂತ ಆಗುತ್ತೆ. ಜಗತ್ತಲ್ಲಿ ರಾ ಅನ್ನೋದು ಅಷ್ಟಾಕ್ಷರಿ ಆಗಿರತಕ್ಕಂಥ ಓಂ ನಮೋ ನಾರಾಯಣಲ್ಲಿ ರಕಾರ ಬಂತು. ಓಂ ನಮಃ ಶಿವಾಯಲ್ಲಿ ಮಕಾರ ತೆಗೆದುಬಿಟ್ರೆ ಓಂ ನಾ ಶಿವಾಯ ಅಂತ ಪಂಚಾಕ್ಷರಲ್ಲಿ ಶಿವನ ಮಂತ್ರ ಬಂತು. ಆ ರಾ ಮತ್ತು ಮಾ ಎರಡು ಸೇರಿ ರಾಮ ಅಂತ ಆಯಿತು. ಎಷ್ಟು ಶಕ್ತಿ ನೋಡಿದ್ರೆ! ರಾಮನಿಗೆ ಅರ್ಥ ಅಷ್ಟಾಕ್ಷರಿ ಪಂಚಾಕ್ಷರದಲ್ಲೇ ತೆಗೆದಿಟ್ಟಿರೋದ್ರಿಂದ ದಶರಥ ಮಹಾರಾಜ ಅವನ ಮಗನಿಗೆ ರಾಮ ಅಂತ ಇಟ್ಟ. ಶ್ರೀರಾಮ ಅಂತ ಮೊದಲಿಂದ ಬಂದಿರತಕ್ಕಂಥದ್ದಲ್ಲ, ಅಷ್ಟಾಕ್ಷರಿ ಪಂಚಾಕ್ಷರಲ್ಲಿರ್ತಕ್ಕಂಥ ರಾಮನಾಮ ಅಷ್ಟು ವಿಶೇಷ. ಅದಕ್ಕೆ ಏಕಾಕ್ಷರಂ ಬ್ರಹ್ಮ ಅಂದರೆ ಓಂ ಅನ್ನೋದು ಏಕಾಕ್ಷರಂ ಬ್ರಹ್ಮ. ಶ್ರೀಕಾರವನ್ನು ಶ್ರೀ ಅಂತ ಹಾಕಿದ್ರು. ಅದು ಶ್ರೀ ಅಂದರೆ ಹೆಣ್ಣಿಲ್ಲದೆ ಜಗತ್ತಲ್ಲಿ ಯಾವ ಗಂಡು ಪೂರ್ಣನಲ್ಲ. ಅದಕ್ಕೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಆ ಶಕ್ತಿಯನ್ನು ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ಕೋಬೇಕು. ಈ ಮೂರನ್ನು ಹೇಳ್ಕೊಂಡಾಗ ಶ್ರೀರಾಮ ಶ್ರೀರಾಮ ಶ್ರೀರಾಮ, ಶಕ್ತಿ ಸಮೇತ ಶ್ರೀ, ರಾ ಅಂದರೆ ಅಷ್ಟಾಕ್ಷರಿ, ಮಾ ಅಂದರೆ ಪಂಚಾಕ್ಷರಿ. ಅದಕ್ಕೆ ಒಂದು ದಿವಸ ಒಂದು ಪೇಜನ್ನು ಶ್ರೀರಾಮ ಅಂತ ಬರೀರಿ, ಸರ್ವ ಕಷ್ಟ ದೋಷಗಳು ಹೋಗುತ್ತೆ, ಸತ್ಯವಾಗಿ ನಿಮ್ಮ ಜೀವನ ಪಾವನವಾಗುತ್ತೆ. ಅದಕ್ಕೆ ನೀವು ಮೊದಲಾಗಿ ನಿಂತ್ಕೊಂಡು ನೀರಲ್ಲಿ ಸ್ನಾನ ಮಾಡೋಕ್ಕೆ ಮೊದಲು ಗಂಡಸರೆಲ್ಲ ನಿಂತ್ಕೊಂಡು ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ, ಓಂ ಶಕ್ತಿ ಪರಾಶಕ್ತಿ ಅನ್ನೋದು 3 ಸಲ ಹೇಳ್ಕೋಬೇಕು. ಹೆಂಗಸರಾದರು ಕೆಳಗೆ ಕೂತ್ಕೊಂಡು ಕತ್ತಿನವರೆಗೂ ಸಮುದ್ರದ ಭಾಗದಲ್ಲಿದ್ದರೆ ಅಷ್ಟವರೆಗೂ ಒಳಗೆ ಕೂತ್ಕೊಂಡು ನೀರಿನಲ್ಲಿ ಭದ್ರ ಒಬ್ರಿಗೊಬ್ರು ಕೈ ಇಟ್ಕೊಂಡು ಎಲ್ಲ ಗುಂಪಾಗಿ ಇಟ್ಕೊಳ್ಳಿ. ಕೆಲವರು ಬೇಕು ಅಂತ ಇರ್ತಾರೆ ಶತ್ರುಗಳು, ಬಾರೆ ಸ್ನಾನಕ್ಕೆ ಹೋಗೋಣ, ಈಗ ಒಳ್ಳೆ ಅವಕಾಶ, ತಳಗಿಲ್ಬಿಡ್ತಾರೆ, ಆಮೇಲೆ ಹುಷಾರು. ಆ ರೀತಿಯೂ ಜನಗಳಿರ್ತಾರೆ, ಹೇಳೋಕ್ಕಾಗಲ್ಲ, ದೊಡ್ಡ ಶಿಖಾಮಣಿಗಳು. ಈ ರೀತಿ ಎಲ್ಲ ನಾವುಗಳು ಹುಷಾರಾಗಿ ಎಷ್ಟೇ ಇದ್ದರೂ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ತನ್ನದೇ ಆದ ಒಂದು ಕೆಟ್ಟ ಬುದ್ಧಿ, ಕುಹು ಬುದ್ಧಿ, ನ್ಯಾರೋ ಮೈಂಡೆಡ್ ಪೀಪಲ್ ಅಂತ ಕರಿತೀವಿ. ಕೇರಳ ಪ್ರಾಂತ ಇವತ್ತು ದಿವಸ ನ್ಯಾರೋ ಆಗಿರ್ತಕ್ಕಂಥ ವಿಚಾರ. ಆ ರೀತಿ ನ್ಯಾರೋ ಮೈಂಡೆಡ್ ಆಗಿಬಿಡಿ, ಬ್ರಾಡಾಗಿ ವಿಶೇಷವಾಗಿ ಕರ್ನಾಟಕ ಇದ್ದಾಗ ಇರಬೇಕು ಅನ್ನೋದು ತಿಳ್ಕೋಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಎಲ್ಲರೂ ವಿಶಾಲ ಮನೋಭಾವನೆಯಿಂದ ಸ್ನಾನ ಮಾಡಬೇಕಾದ್ರೆ ಸ್ಮರಣೆ ಮಾಡ್ಕೊಳ್ಳಿ, ಜೀವನದಲ್ಲಿ ಎಲ್ಲರೂ ಸುಖವಾಗಿರಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ. ನಾವೆಲ್ಲ ಏನು ಬೇರೆ 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 ಆಗಿದ್ದೀವಿ, ಎಲ್ಲಿಂದ ಬಂದುವೋ ಹೇಗೆ ಬಂದುವೋ ಗೊತ್ತಿಲ್ಲ, ಯಾವ ಜನ್ಮದಿಂದ ಬಂದುವೋ ಗೊತ್ತಿಲ್ಲ, ಯಾವ ರೀತಿ ಒಬ್ರಿಗೊಬ್ಬರು ಸಂಬಂಧ ಬೆಳೆಸ್ಕೊಂಡಿದ್ದೀವೋ ಗೊತ್ತಿಲ್ಲ. ಎಲ್ಲರೂ ಇವತ್ತಿನ ದಿವಸ ಕಷ್ಟಪಡ್ತಾ ಇದ್ದೀವಿ. ಈ ಲೋಕವೆಲ್ಲ ಸುಭಿಕ್ಷವಾಗಿರಲಿ, ನಾವೆಲ್ಲ ರಕ್ಷಣೆಯನ್ನು ಕಾಪಾಡೋ ನಾರಾಯಣ ಅಂತ ಸ್ಮರಣೆ ಮಾಡಿಕೊಂಡು ಅವತ್ತೆಲ್ಲ ಮಿಂದು ಸ್ನಾನ ಮಾಡಿ, ಅಧಿಕ ಮಾಸ ಸ್ನಾನ ಸಾಯಂಕಾಲ 4 ಗಂಟೆಗೆ ರೆಡಿಯಾಗಿರಬೇಕು. 5:15 ಒಳಗೆ ಸೂರ್ಯಾಸ್ತವಾಗೋದ್ರೊಳಗೆ ನಿಮ್ಮ ಸ್ನಾನ ಮುಗಿಸಿರಬೇಕು. ತದನಂತರ ಪೂಜೆ ಪುನಸ್ಕಾರಕ್ಕೆ ಬೇರೆ ಹೋಗಬೇಕು. ಆ ಪೂಜೆ ಪುನಸ್ಕಾರ ಏನು ಎತ್ತ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ನಿಧಾನವಾಗಿ ಪ್ರಧಾನವಾಗಿ ಪ್ರತ್ಯೇಕವಾಗಿ ಒಬ್ಬೊಬ್ಬರಾಗಿ ಮಾಡ್ಕೋಬೇಕು. ಆ ರೀತಿ ಪೂಜೆ ಪುನಸ್ಕಾರವನ್ನು ಮಾಡೋಕ್ಕೆ ಮೊದಲು ನೀವೆಲ್ಲ ನಿಮ್ಮ ಮಕ್ಕಳಿದ್ರೆ, ಹೆಣ್ಣು ಮಕ್ಕಳಿದ್ರೆ ಆದಷ್ಟು ಏನು ಮಾಡಿ, ಹಳೆಯ ವಸ್ತ್ರಗಳೇನಾದರೂ ಇದ್ದ ಪಕ್ಷದಲ್ಲಿ, ಹೆಣ್ಣು ಮಕ್ಕಳದು ಹಳೆಯ ವಸ್ತ್ರ ಹರಿದೋಗಿದ್ದು ಪರ್ದೋಗಿದ್ದಲ್ರಿ,
ಹಳೇ ವಸ್ತ್ರಗಳನ್ನ, ಅಲ್ಲಿ ಯಾರಾದರೂ ಬಂದಿರ್ತಾರೆ ಬಡವರು ಅಥವಾ ಯಾವುದೋ ಭಿಕ್ಷಕರು ಇರ್ತಾರೆ, ಅವರಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ನಿವಾಳಿಸಿ ರೆಡಿಯಾಗಿ ಕವರ್ಲ್ಲಿ ಹಾಕಿಟ್ಕೊಂಡಿರಿ. ಚಿಕ್ಕ ಹೆಣ್ಮಕ್ಳದ್ದು. ಗಂಡು ಮಕ್ಕಳದಿದ್ದರೆ ಅವ್ರದ್ದು ಅಕಸ್ಮಾತ್ ಯಾವುದಾದ್ರು ಒಳ ಅಂಗಿಗಳು, ಅಂದರೆ ಬನೀನೋ ಗಿನಿನೋ ಆ ಥರದ್ದು, ಜೀನ್ಸ್ ಪ್ಯಾಂಟ್ ಎಲ್ಲ ಬೇಕಾಗಿಲ್ಲ. ಅರ್ಥ ಆಯ್ತಾ? 108 ಜನ ಇವತ್ತು ಪ್ಯಾಂಟ್ ಇಟ್ಕೊಂಡ್ಬಿಡ್ತಾರೆ. ಇವತ್ತು ಹಾಕೊಂಡು ಪ್ಯಾಂಟೇ ನಾಳೆ ಹಾಕ್ಕೊತಾರೆ, ನಾಳೆ ಕೂತ್ಕೊಂಡು ಕೆರ್ಕೊಂಡು ಕೂತ್ಕೊಂಡಿರ್ತಾರೆ. ಯಾತಕ್ಕೆ ಅಂದ್ರೆ ಸ್ನಾನಗಳು ಮಾಡಲ್ಲ, ಒಗೆಯಲ್ಲ. ಜೀನ್ಸ್ ಪ್ಯಾಂಟ್ ಯಾವತ್ತೋ ಒಂದು ವಾರಕ್ಕೆ ಒಗೆಯೋದು ದರಿದ್ರದವರು. ನಾನು ಹೇಳ್ತೀನಿ ಕೇಳಿ, ಪ್ರತಿನಿತ್ಯ ಬಟ್ಟೆನ ಒಗಿದೆ ಹಾಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟು ಪೂಜೆ ಮಾಡಿದ್ರೂ ದೇವ್ರ ಒಳ್ಳೆಯಲ್ಲ. ಅರ್ಥ ಆಯ್ತಾ? ಸ್ನಾನ ದೇಹ ಶುಚಿರ್ಭೂತಕ್ಕೆ, ದೇಹದಲ್ಲಿ ಮನಸ್ಸು ಶುಚಿರ್ಭೂತಕ್ಕೆ. ಮನಸ್ಸು ಒಂದು ಚೆನ್ನಾಗಿದ್ದರೆ ನಿಮಗೆಲ್ಲ ಭಗವಂತನು ಒಲಿತಾನೆ. ಯಾವತ್ತೂ ತಿಳ್ಕೊಳ್ಳಿ, ಒಂದು ಸಲ ಅಥವಾ ಜಾಲಾಡಿಸಿ ಹಂಗೆ ಹಾಕಿ. ಅರ್ಥ ಆಯ್ತಾ? ಆ ರೀತಿ ಹಳೆ ಬಟ್ಟೆ ಅಂದರೆ ಗಂಡಸರದ ಒಳ ಅಂಗಿಗಳು, ಯಾವುದೋ ಪಂಚೆನೋ ಶಲ್ಯನೋ ಒಂದು ಬನೀನೋ ಯಾವುದೋ ಒಂದು ಇಟ್ಕೊಳ್ಳಿ. ಹಾಗೆ ಅಂತ ಅಂಡರ್ವೇರ್ಗಳು ತಂದು ಕೊಟ್ಬಿಡ್ಬೇಡಿ, ದಾನ ಮಾಡೋಕ್ಕಾಗಲ್ಲ ಅದೆಲ್ಲ. ಅರ್ಥ ಆಯ್ತಾ? ಈ ರೀತಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ವಿಚಾರಗಳಲ್ಲಿ ಹೆಂಗಸರಿಗೆ ಯಾವ್ದಾದ್ರು ವಸ್ತ್ರಗಳನ್ನ, ಚಿಕ್ಕ ಮಕ್ಕಳಿಗಾದರೆ ಮದುವೆ ಆಗದಿದ್ದವರು ಹೆಂಗಸರಿಗಾದರೆ ರೌಕೆ ಬಟ್ಟೆಯನ್ನು, ಹಳೆಯದಲ್ಲ ಹೊಸದಾಗಿರ್ತಕ್ಕಂಥ ರೌಕೆ ಬಟ್ಟೆಗಳು. ಯಾವ್ಯಾವ ಹೆಣ್ಣುಮಕ್ಕಳು ಮದುವೆ ಆಗಿದಿರೋ ರೌಕೆ ಬಟ್ಟೆ ಹೊಲಿದೇ ಇರತಕ್ಕಂಥದ್ದು ನೀವು ಕುಪ್ಸ ಅಂತ ಕರಿತೀವಿ. ಆ ರೌಕೆ ಬಟ್ಟೆಯನ್ನು ದಾನವನ್ನು ಅಲ್ಲಿ ಯಾವುದಾದ್ರೂ ಮುತ್ತೈದೆಯರು ಕೊಡಬೇಕು. ಚಿಕ್ಕ ಮಕ್ಕಳು ಮದುವೆ ಆಗದಿದ್ದವರು, ಮದುವೆ ಆಗಿರೋರು, ಸಣ್ಣದಾಗಿರ್ತಕ್ಕಂಥವ್ರು ಅಂಥವ್ರಿಗೆ ಹಳೆಯ ವಸ್ತ್ರಗಳನ್ನು ಮಕ್ಕಳಾಗದೇ ಇರತಕ್ಕಂಥವ್ರು ದಾನವಾಗಿ ಭಿಕ್ಷುಕರಿಗೋ ಅಥವಾ ಯಾರೋ ದಾರಿದ್ರ್ಯದವ್ರಿಗೋ ಹೊರಗಡೆ ದಾನವಾಗಿ ಮಾಡಬೇಕು. ಇದು ಜ್ಞಾಪಕ ಇಟ್ಕೊಳ್ಳಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಪರಿಪೂರ್ಣ ಫಲ ಅಧಿಕ ಮಾಸದಲ್ಲಿ ಪರಿವರ್ತನಾಪೂರ್ವಕವಾಗಿ ಆಂಜನೇಯ ಅನುಗ್ರಹವನ್ನು ಕೊಟ್ಟು, ಆಂಜನೇಯ ಮನವಂತರೆ ಅಂದರೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾನೆ, ನೆಮ್ಮದಿಯನ್ನು ಕೊಡ್ತಾನೆ. ಗುರುಜಿ, ಗಂಗಾ ಸ್ನಾನ ಎಂಥ ಪುಣ್ಯ ಸ್ನಾನ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಇನ್ನು ಮತ್ತಷ್ಟು ವಿಚಾರಗಳನ್ನ ನಾವು ನೀವೆಲ್ಲರೂ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗ ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಜಯನಗರ ಅರ್ಪಿಸುವ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಅವರ ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ.